ಬಳ್ಳಾರಿ ಕಳೆದ ಕ್ಲಾಸ್ನಲ್ಲಿ ಫೌಂಡೇಶನ್ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ನಿನ್ನೆ ನನಗೆ ಅವ್ರು ಬಂದು ಈ ವಿಚಾರವನ್ನು ತಿಳಿಸಿದರು. ನಾವೇನಾದ್ರೂ ಒಂದು ಹೊಸದು ಮಾಡಲೇಬೇಕು, ಸಮಾಜ ಸೇವೆ ಮಾಡಲೇಬೇಕು, ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ, ನೀವು ಬಂದು ಆಶೀರ್ವಾದ ಮಾಡಬೇಕು ಮತ್ತು ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಮತ್ತು ಅಲ್ಲಿ ಬಂದಿರತಕ್ಕಂಥವ್ರಿಗೆ ಕಣ್ಣಿಲ್ದೇ ಇರ್ತಕ್ಕಂಥವ್ರಿಗೆ ಕಣ್ಣು ಮತ್ತು ಯಾರಿಗಾದ್ರೂ ಹೊರೆ ಬಂದಿರೋ ಆಪರೇಷನ್ ಮಾಡಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿಸ್ತೀವಿ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಾರೆ. ಇವತ್ತು ನಾನು ತಮ್ಮಲ್ಲಿ ಮನವಿ ಮಾಡೋದೇನಂತಂದ್ರೆ, ವಿಶೇಷವಾಗಿ ಆ ಸಂಘದ ಮುಖಂಡರಲ್ಲಿ ಮನವಿ ಮಾಡೋದೇನಂತಂದ್ರೆ, ಇದು ಒಂದು ಚಾರಿಟಿ ಕೆಲಸ ಅಂತ ಹೇಳ್ತೀನಿ. ಒಂದು ಬೈಬಲ್ ಅಲ್ಲಿ ಒಂದು ಮಾತಿದೆ, ಒನ್ ಚಾರಿಟಿ ಕವರ್ಸ್ ಮಲ್ಟಿಟ್ಯೂಡ್ ಆಫ್ ಸಿನ್ಸ್ ಅಂತ. ಒನ್ ಚಾರಿಟಿ ಕವರ್ಸ್ ಮಲ್ಟಿಟ್ಯೂಡ್ ಆಫ್ ಸಿನ್ಸ್ ಅಂದ್ರೆ ಒಂದು ಒಳ್ಳೆ ಕೆಲಸ ನಾವು ಗೊತ್ತಿಲ್ಲದೆ ಇರ್ತಕ್ಕಂಥ ಮಾಡಿರ್ತಕ್ಕಂಥ ಎಲ್ಲ ಪಾಪಗಳನ್ನು ತೊಡೆದಾಗುತ್ತಂತ, ತೆಗೆದು ಬಿಸಾಕುತ್ತೆ. ಆ ಕಾರಣಕ್ಕೋಸ್ಕರ ನಾವು ಒಳ್ಳೆ ಕೆಲಸ ಮಾಡಲೇಬೇಕು. ಅದೇ ರೀತಿ ಕುರಾನಲ್ಲಿ ಒಂದು ಮಾತಿದೆ, ಒಂದು ದಾನದ ಮಹತ್ವದ ಬಗ್ಗೆ ಮಾತಾಡ್ತಾರೆ. ಅಲ್ಲ, ನಮ್ಮ ಇವ್ರು ಹೇಳ್ತಾರೆ, ಮೊಹಮ್ಮದ್ ಪೈಗಂಬರ್ ಅವರು ಏನ್ ಹೇಳ್ತಾರಂದ್ರೆ, ಯಾರು ದಾನವನ್ನು ಮಾಡ್ತಾರೋ ಅವರು ಅಲ್ಲಾಹನಿಗೆ ಪ್ರೀತಿದಾಯಕನಾಗ್ತಾನೆ, ಪ್ರೀತಿ ಪಾತ್ರರಾಗ್ತಾರೆ. ಇದು ನಿಜವಾದಂತ ಮಾತು. ಯಾರು ದಾನವನ್ನು ಮಾಡ್ತಾರೆ ಅಂತ, ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವರು ಅಲ್ಲಾಹ್ ಮೆಚ್ತಾರೆ, ಅವ್ರನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಮಾತಿದೆ. ಅಂದ್ರೆ ಈ ತರ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಇಂಥ ಒಳ್ಳೆ ಕೆಲಸ ಈ ಸಣ್ಣ ವಯಸ್ಸಲ್ಲಿ ಅವ್ರಿಗೆ ಬಂದಿದೆ, ಇದನ್ನು ಮಾಡ್ತಾ ಇದ್ದಾರೆ. ಇದನ್ನು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗ್ಬೇಕಂತ ನಾನು ಅವ್ರ ಹತ್ರ ಮನವಿ ಮಾಡ್ತಾ, ನಿನ್ನೆ ನಾನು ನನ್ನ ತಂಗಿ ಆಯಿಷಾ ಮತ್ತು ನಮ್ಮ ಸಹೋದರ ವಾಸಿಂ ಅವರಿಗೆ ನಾನು ಒಂದು ಅರ್ಧ ಗಂಟೆ ಮಾತಾಡಿದೆ. ಅವ್ರದ್ದು ಕೆಲವು ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಿದೆ. ಅವ್ರ ವಿಚಾರ, ಅವ್ರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯತೆ ಮತ್ತು ಅವರಲ್ಲಿ ಇರ್ತಕ್ಕಂಥ ವಿಚಾರಧಾರೆಗಳು ಯಾರು सबका रजिस्टर होता है, सबको मौका मिलता है, सभी जने अंदर जा सकते, ಎಲ್ಲರಿಗೆ ಅವಕಾಶ ಸಿಗುತ್ತೆ ಆರಾಮಾಗಿ. ಪ್ಲೀಸ್ कोरोना को आराम की जगह पीछे से इधर बैठो, नीचे बैठो दीदी भाई, इधर ही बैठ आधार कार्ड किसके है? किसके आधार कार्ड ये है? किसका लिख रहे हैं? भाई तुम्हें लिखने वाले 5 लाख ठहर जाओ, 5 लाख स्टॉप करो। क्या करें? जिसका लिखो है सामने आ जाओ। ರಕ್ತದಿಂದನೇ ನಾವು ಸೇವೆಯನ್ನು ಆಚರಿಸಲಿಕ್ಕೆ ಅಂತೇಳಿ ಅಂತೇಳಿ ಇಡೀ ಬಳ್ಳಾರಿ ಯುವ ಶಕ್ತಿಯಿಂದ ಡಾಕ್ಟರ್ ಮುಂಡ್ರಗಿ ನಾಗರಾಜ ಅಣ್ಣ ಅವರು ತಮ್ಮದು ಕೃಪೆ ಈ ಬಳ್ಳಾರಿ ಯುವ ಶಕ್ತಿ ಮೇಲೆ ಯಾವಾಗ್ಲೂ ಇರ್ಬೇಕಂತೇಳಿ ನಾನು ಕೇಳ್ಕೊಂತೀನಿ ಅಣ್ಣ. ತಾವು ಮಾರ್ಗದರ್ಶಕರಾಗಿ ಇವ್ರ ಜೊತೆಗೆ ಯಾವಾಗ್ಲೂ ಇರ್ಬೇಕಂತೇಳಿ ನಂದು ಮನವಿ ಅಣ್ಣ ಅವರೇ.